ಕೇಸ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ ಆಕ್ಸಿಡೆಂಟ್ ವಿಚಾರವಾಗಿ ಧ್ವನಿ ಎತ್ತಿದ್ದ ಭಾವನ ಗಂಡ ಸಿದ್ದೇಗೌಡರು ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅನ್ನೋ ವಿಚಾರವನ್ನ ಇದೀಗ ಒಪ್ಪಿಕೊಂಡಿದ್ದು ಕೋರ್ಟ್ ಮುಂದೆ ಸರೆಂಡರ್ ಆಗಿದ್ದಾರೆ. ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ತಮ್ಮ ತಂದೆ ಅಧಿಕಾರಕ್ಕೇರುವುದಕ್ಕೆ ಮೂಲ ಕಾರಣಕರ್ತರು ಕೂಡ ಆಗಿದ್ದು, ತಂದೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಕೊನೆಗೆ ಅದಾಗದೆ ಇದೀಗ ತಾವೇ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಸರೆಂಡರ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ. ಯಾವುದು ಸುಳ್ಳು ಯಾವುದು, ಯಾವ ಉದ್ದೇಶಕ್ಕೋಸ್ಕರ ಸಿದ್ದೇಗೌಡರು ಈ ಆಕ್ಸಿಡೆಂಟ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೋ ಇಲ್ವೋ ಮುಂದಿನ ಭಾಗದಲ್ಲಿ ನೋಡೋಣ. ಏನಿದೆಲ್ಲ ಏನಾಗ್ತಿದೆ? ವೆಂಕಿ ಅಣ್ಣ ಜೈಲಿಗೆ ಹೋದ ಅಂತ ದುಃಖ ಪಡ್ತಿದ್ರೆ ಈಗ ಅವನೇ ಜೈಲಿಗೆ ಹೋಗೋ ಥರ ಆಗೋಯ್ತಲ್ಲ. ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಅವ್ರು ಜೈಲಿಗೆ ಹೋದ್ರೆ ಅಕ್ಕನ ಗತಿ ಏನು? ಏನಿದೆಲ್ಲ?